ಹೇಳಿ ಸರ್. ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ಹಲವಾರು ದಿವಸದಿಂದ ಇಲ್ಲಿ ಬಂದು ಇಡ್ಲಿ ತಿಂತೀನಿ. ಒಂದ್ ಇಡ್ಲಿ ಬಂದು 5 ರೂಪಾಯಿ. ನೋಡಿ, ಅವ್ರು ಒಂದ್ ಇಡ್ಲಿ ತಗೊಂಡ್ರು ಒಂದ್ ಪ್ಲೇಟ್ ಕೊಡ್ತಾರೆ. ಒಂದು ಪ್ಲೇಟಿನ ಬೆಲೆನೆ ಬಾಳೆ ಎಲೆ ಪ್ಲೇಟ್ ಎಲ್ಲ ಸೇರಿ 1 ರೂಪಾಯಿ ಆಗ್ಬಿಡುತ್ತೆ. 1 ರೂಪಾಯಿ ಆಗುತ್ತೆ. ಅದಕ್ಕೆ ಇಡ್ಲಿ ಚಟ್ನಿ 2 ತರ ಚಟ್ನಿ ಕೊಡ್ತಾರೆ. ಸಾಂಬಾರು ಸೇರಿ ಸಾಂಬಾರು ಚಟ್ನಿ 2 ತರ ಚಟ್ನಿ ಎಲ್ಲಾ ಕೊಡ್ತಾರೆ. ಇಡ್ಲಿನೂ ಕೊಡ್ತಾರೆ. 3 ರೂಪಾಯಿಗೆ ಇಡ್ಲಿ 2 ತರ ಚಟ್ನಿ ಸಾಂಬಾರು ಎಲ್ಲಾ ಕೊಟ್ರೆ ಏನ್ ವರ್ಕೌಟ್ ಆಗುತ್ತೆ ಅನ್ನೋದು ನಂಗೆ ಆಶ್ಚರ್ಯ ಇಲ್ಲಿ ಅಲ್ವಾ. ಇವತ್ತಿನ ಬೆಲೆಗಳಲ್ಲಿ 5 ರೂಪಾಯಿ ಇಡ್ಲಿನಲ್ಲಿ 1 ರೂಪಾಯಿ ಪ್ಲೇಟ್. ಅಷ್ಟು ಕಡಿಮೆ ಇಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಅದಕ್ಕೆ ನಾನಿರೋದು ಆಕ್ಚುಲಿ ಸುಂಕೇನಹಳ್ಳಿ ಅಸ್ವತ್ ಕಟ್ಟೆ ಹತ್ರ. ಅಲ್ಲೂ ಹಲವಾರು ಹೋಟ್ಲಿವೆ. ಆದ್ರೆ ಈ ಕಡೆ ಬಂದಾಗ 2 ಇಡ್ಲಿ ತಿಂದ್ರೆ ಹೊಟ್ಟೆ ತುಂಬಾಗುತ್ತಲ್ಲ. ಬರೀ 2 ಇಡ್ಲಿಗೆ ಹೊಟ್ಟೆ ತುಂಬುತ್ತೆ ನಮಗೆ. 7 ರೂಪಾಯಿಗೆ 7 ರೂಪಾಯಿ ಹೊಟ್ಟೆ ತುಂಬುತ್ತೆ. ಯಾಕೆ ನಾವು ತಿನ್ಬಾರ್ದು? ಎಷ್ಟು ಇಡ್ಲಿ ತಗೊಳಕ್ ಬಂದಿದ್ದೀರಾ ಸರ್? 60 ಇಡ್ಲಿ, 60 ವಡೆ, 30 ರೈಸ್ ಬಾತ್. ಇಷ್ಟೆಲ್ಲ ತಗೊಂಡು ಫ್ರೀಯಾಗಿ ಕೊಡಕ್ ಬಂದಿದ್ದೀರಾ. ಇಲ್ಲಿ ಯಾವ ಕಾರಣಕ್ಕೆ ತಗೊಳಕ್ ಬಂದಿದ್ದೀರಾ ಸರ್? ಸರ್ ಇಲ್ಲಿ ಚೆನ್ನಾಗಿರುತ್ತೆ ತಿಂಡಿ. ಇಡ್ಲಿ ವಡೆ ತುಂಬಾ ಕಮ್ಮಿ ರೇಟಲ್ಲಿ ಇದೆ. ಪ್ಲಸ್ ನಾವು ಹಲವಾರು ಸರಿ ತಿಂದಿದೀವಿ ಇಲ್ಲಿ. ಆ ಒಂದಿದ್ರೆ ನೋಡಿ ಟೇಸ್ಟ್ ನೋಡಿ ಎಲ್ಲರಿಗೂ ಕೊಡೋಣ ಅಂತ ತಗೊಂಡು ಹೋಗ್ತಾ ಇದ್ವಿ. ಎಷ್ಟು ರೂಪಾಯಿ ಇದೆ ಸರ್ ಇಡ್ಲಿ? 5 ರೂಪಾಯಿ ಇಡ್ಲಿ, 5 ರೂಪಾಯಿ ವಡೆ. ಅದು ಕಡಿಮೆ ಇರೋದು ಮತ್ತೆ ರುಚಿನೂ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಲ್ಲೇ ಚಟ್ನಿ 2 ತರ ಕೊಡ್ತಾರೆ, ಸಾಂಬಾರ್ ಕೊಡ್ತಾರೆ, ಅವೆಲ್ಲ ಚೆನ್ನಾಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರೇ, ನಾನಿವತ್ತು ಬಂದಿದ್ದೀನಿ ಬನಶಂಕರಿ ಫಸ್ಟ್ ಸ್ಟೇಜ್ 80 ಫೀಟ್ ರೋಡ್ ಬಾಟಾ ಶೋರೂಮ್ ಆಪೋಸಿಟ್ ಇರುವಂಥ ವಿಪ್ರ ಉಪಹಾರ ಅಂತೇಳಿ ಒಂದು ಹೋಟೆಲು. ವಿಪ್ರ ಉಪಹಾರ ಅಂತೇಳಿ ಈ ಹೋಟೆಲ್ಲಿ 5 ರೂಪಾಯಿಗೆ ಇಡ್ಲಿ, 5 ರೂಪಾಯಿಗೆ ವಡೆ ಕೊಡ್ತಾ ಇದ್ದಾರೆ. ಹೋಟೆಲ್ ಆಂಬಿಯನ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ಸೂಪರ್ ಆಗಿದೆ. ಆದರೆ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಗಳಾಗಿರ್ಬೋದು, ತುಂಬ ಜನ ಬಂದು ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆ. ಇಡ್ಲಿ ಹೇಗಿದೆ ತಿಂತಿರೋರ್ನು ಕೇಳೋಣ, ನಾವು ಕೂಡ ತಿಂದು ಟೇಸ್ಟ್ ನೋಡೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸಂತೋಷ್ ಅಂತ. ಸರ್ ಈ ಹೋಟೆಲ್ ಬಗ್ಗೆ ಹೇಳ್ತೀರಾ? ಸರ್ ನಮ್ಮದು 2012 ನಾವು ಮಾಡ್ತಾ ಇದ್ದೀವಿ. ಸೊ ನಾವು ಇಡ್ಲಿ ವಡೆ ರೈಸ್ ಬಾತು, ನಮ್ಮದು ಮೇನ್ ಸ್ಟಾರ್ ಡಿಶ್ ಬಂದು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಸ್ವೀಟ್ ಪೊಂಗಲ್ಲು. ಓಕೆ. ಸೊ ನಮ್ಮದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೂ ಇರುತ್ತೆ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ದೋಸೆ ಐಟಮ್ಸು ಈಗ ಸ್ಟಾರ್ಟ್ ಮಾಡಿದ್ದೀವಿ. ದೋಸೆಯಲ್ಲಿ ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ, ಗೀ ಪುಡಿ ದೋಸೆ, ಗೀ ಮಸಾಲೆ ದೋಸೆ ಎಲ್ಲನೂ ಇರುತ್ತೆ. ಇಡ್ಲಿ ಎಷ್ಟು ರೂಪಾಯಿ ಇದೆ ಸರ್? ಸೊ ಇಡ್ಲಿ 5 ರೂಪಾಯಿಗೆ ಕೊಡ್ತಾ ಇದ್ದೀವಿ ನಾವು. ಬರೀ 5 ರೂಪಾಯಿ? ಬರೀ 5 ರೂಪಾಯಿ. ವಡೆನೂ 5 ರೂಪಾಯಿ ಕೊಡ್ತಾ ಇದ್ದೀವಿ. ಇಡ್ಲಿ ವಡೆ ಬರೀ 5 ರೂಪಾಯಿ? 5 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ತಟ್ಟೆ ಇಡ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ತಟ್ಟೆ ಇಡ್ಲಿಲಿ ಗೀ ಇಡ್ಲಿ, ಗೀ ಪುಡಿ ಎಲ್ಲ ಇದೆ. ಸೊ 5 ರೂಪಾಯಿಗೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಶಾಲೆ ಮಕ್ಕಳುಗಳು ತುಂಬ ಜನ ಇದ್ದಾರೆ. ಬೆಳಿಗ್ಗೆ ಒಂದು 60 70 ಜನ ಶಾಲೆ ಮಕ್ಕಳುಗಳು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅವ್ರ ಮಕ್ಕಳುಗಳೆಲ್ಲ ಬರ್ತಾ ಇರ್ತಾರೆ. ಅವ್ರಿಗೆ 10 ರೂಪಾಯಿ 15 ರೂಪಾಯಿ ಅಂತ ಮಾಡಿದಾಗ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಸ್ಟಾರ್ಟಿಂಗಲ್ಲಿ ನಾವು 5 ರೂಪಾಯಿ ಅಂತ ಮಾಡಿದ್ದೀವಿ. ಆಮೇಲೆ ನಾವು ಮತ್ತೆ ಜಾಸ್ತಿ ಮಾಡೋಕ್ಕೆ ನಮಗೆ ಮನಸ್ಸಾಗಿಲ್ಲ. ಸೊ 5 ರೂಪಾಯಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ಕೂಲ್ ಅವ್ರಿಗೆ ಈಗ ಡೈಲಿ ಎಷ್ಟು ಇಡ್ಲಿ ಖಾಲಿ ಆಗುತ್ತೆ ಸರ್? ಡೈಲಿ ವೀಕ್ ಡೇಸ್ ಅಲ್ಲಿ ಒಂದು 2-2.5 ಸಾವಿರ ಇಡ್ಲಿ ಕೊಡ್ತಾ ಇದೀವಿ. ಶನಿವಾರ ಭಾನುವಾರ ಒಂದು 3-3.5 ಸಾವಿರ ಇಡ್ಲಿ. 3.5 ಸಾವಿರ ಇಡ್ಲಿ ಚಿಕ್ಕ ಇಡ್ಲಿ. ತಟ್ಟೆ ಇಡ್ಲಿ ಒಂದು 500 ಇಡ್ಲಿ ಹೋಗ್ತದೆ. ತಟ್ಟೆ ಇಡ್ಲಿನೂ 500 ಹೋಗುತ್ತೆ. ಏನ್ ಸರ್ ಅಷ್ಟೊಂದು ಟೇಸ್ಟ್ ಅಥವಾ ಕ್ವಾಲಿಟಿನ? ಏನಕ್ಕೆ ಅಷ್ಟೊಂದು ಇಡ್ಲಿ ಸೇಲ್? ನಮ್ದು ಮೇನ್ ಟೇಸ್ಟ್, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿನೂ ನಮ್ದು ಚೆನ್ನಾಗಿದೆ. ಸೊ ತುಂಬಾ ದೂರದಿಂದ ಎಲ್ಲ ಹುಡ್ಕೊಂಡು ಇಲ್ಲಿಗೆ ಬೇಕು ಅಂತ ಬರ್ತಾರೆ. 15-20 ಕಿಲೋಮೀಟರ್ ಬರೋರು ಕೂಡ ಇದ್ದಾರೆ. ಶನಿವಾರ ಭಾನುವಾರ ಬಂದ್ಬಿಟ್ರೆ ತುಂಬಾ ದೂರದಿಂದ ಬಂದಿರೋರು ನಮ್ಮ ಕಸ್ಟಮರ್ಸ್ ಇದ್ದಾರೆ. ಬರೀ ಮಕ್ಕಳೇ ಮಾತ್ರ ಬರ್ತಾರಾ ಅಥವಾ ಬೇರೆ ತರ? ಇಲ್ಲ, ಸ್ಕೂಲ್ ಮಕ್ಕಳುಗಳು ವೀಕ್ ಡೇಸ್ ಅಲ್ಲಿ ಬರ್ತಾರೆ. ನಮಗೆ ಒಂದು 60-70 ಜನ ರೆಗ್ಯುಲರ್ ಅವರು ಇಲ್ಲೇ ಬಂದ್ಬಿಟ್ಟು ತಿನ್ಕೊಂಡೇ ಹೋಗ್ತಾರೆ. ಬೆಳಿಗ್ಗೆ ಪಾರ್ಸಲ್ ತಗೊಂಡು ಹೋಗ್ತಾರೆ. ಆಟೋ ಡ್ರೈವರ್ಸು ಮತ್ತೆ ಕೂಲಿ ಕಾರ್ಮಿಕರೆಲ್ಲ ಕಾರ್ಮಿಕರೆಲ್ಲ ಜಾಸ್ತಿ ಜನ ಇದ್ದಾರೆ. ಅವ್ರಿಗೂ ಸ್ವಲ್ಪ ಜಾಸ್ತಿ ಹೊರೆ ಆಗ್ಬಾರ್ದು, ಕಡಿಮೆ ದುಡ್ಡಲ್ಲಿ ಒಳ್ಳೆ ಆಹಾರ ಕೊಡ್ಬೇಕು ಅಂತ ನಮ್ಮ ಉದ್ದೇಶ. ಸೊ ಆ ತರ ಮಾಡ್ತಾ ಇದೀವಿ. ಬರೀ ಕೂಲಿ ಕಾರ್ಮಿಕರು ಆಟೋದವರೇ ಬರ್ತಾ ಇಲ್ಲ, ಎಲ್ಲಾ ತರ ಜನರು ಬರ್ತಾರೆ. ಬಟ್ ನಮ್ದು ರೇಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ರೇಟ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನ್ ರೇಟ್ ಇಟ್ಟಿದ್ವು ಅದೇ ರೇಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಏನೇನು ಐಟಮ್ ಸಿಗ್ತವೆ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳಿ ಸರ್. ಇಡ್ಲಿ ವಡೆ
ರೈಸ್ ಬಾತ್ ಡೈಲಿ ಒಂದೊಂದು ರೈಸ್ ಬಾತ್ ಇರುತ್ತೆ, ಪಲಾವು, ಟೊಮೆಟೊ ಬಾತು ಈ ಥರ. ಅದು ಬಿಟ್ಟರೆ ಲೆಮನ್ ರೈಸ್ ಇರುತ್ತೆ, ಚಿತ್ರಾನ್ನ, ಮತ್ತು ಮೇಲ್ಕೋಟೆ ಪುಳಿಯೋಗರೆ ಅಂತ ಮಾಡ್ತೀವಿ. ಸರ್ ಮೇಲ್ಕೋಟೆ ಪುಳಿಯೋಗರೆ ಏನು ಅಷ್ಟೊಂದು ಫೇಮಸ್ ಅಲ್ಲ, ಬಂದವರೆಲ್ಲ ತಗೋತಾರೆ? ಸರ್ ನಮ್ಮ ಹತ್ರ ಬರೋವಂಥವ್ರು ಕಸ್ಟಮರ್ಸು ಮೇಯ್ನ್ ಇಲ್ಲಿ ಬರ್ತಾ ಇರೋದೇ ಮೇಲ್ಕೋಟೆ ಪುಳಿಯೋಗರೆಗೋಸ್ಕರ. ನೀವು ಮಂಡ್ಯದವರಾ? ಇಲ್ಲ ನಾವು ಮೇಲ್ಕೋಟೆಲಿ ನಮ್ಮ ಮುತ್ತಾತ ನಮ್ಮ ತಾತ ಎಲ್ಲ ಮೇಲ್ಕೋಟೆಲಿಂದ ಬಂದಿದ್ದವರು. ನಾವು ಬೆಂಗಳೂರು ಬಂದು ಒಂದು 25-30 ವರ್ಷ ಆಗೋಯ್ತು. ಸೊ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಇಲ್ಲೇ ಇದೀವಿ. ಅದೇ ಟೇಸ್ಟ್ ಅದೇ ಇದೆ, ಅದೇ ಟೇಸ್ಟ್. ನಮ್ ಇವಾಗ್ಲೂ ನಮ್ ಕೆಲವೊಂದು ರಿಲೇಷನ್ಸ್ ಅಲ್ಲೇ ಎಲ್ಲ ಇದ್ದಾರೆ. ಸೊ ನಮ್ಗೆ ಅವಾಗಿಂದ ಹೇಳ್ಕೊಟ್ಟು ನಾವು ಮನೇಲೆಲ್ಲ ಅದೇ ಮಾಡಿ ಮಾಡಿ ಅಭ್ಯಾಸ. ನಮ್ಗೇನು ಇದು ಹೊಸದಾಗಿ ಏನಿಲ್ಲ, ಇವಾಗ ತಿನ್ನೋರಿಗೆ ಎಲ್ಲ ಹೊಸ ಟೇಸ್ಟ್ ಅಂತ ಅನ್ಸುತ್ತೆ. ನಮ್ದು ಡೈಲಿ ಮನೇಲಿ ಇದೇ ರೀತಿನೇ ಮಾಡೋದು. ಸೊ ನಮ್ಗೆ ಇದೇ ಅಭ್ಯಾಸ ಆಗಿದೆ. ಅದೇ ಮೇಲ್ ಬಂದವರೆಲ್ಲರೂ ಮೇಲ್ಕೋಟೆ ಪುಳಿಯೋಗರೆ ಅಂತಾನೆ ಬಂದು ತಗೋತಾ ಇದಾರೆ. ತುಂಬಾ ಜನ ಖಂಡಿತ ನಮ್ಮ ಹತ್ರ ಬರೋದೇ ಮೇನ್ ನಮ್ ಸ್ಟಾರ್ ಡಿಶ್ ಅದು. ಮೇಲ್ಕೋಟೆ ಪುಳಿಯೋಗರೆಗೋಸ್ಕರ ನಾವು ಹೋಟ್ಲು ಮಾಡಿರೋದು. ಸೊ ನಮ್ಮ ಹತ್ರ ಎಲ್ಲರೂ ಪ್ರತಿಯೊಬ್ಬರು ಬರೋದೇ ಮೇಲ್ಕೋಟೆ ಪುಳಿಯೋಗರೆ. ಸರ್ ಅದೇನು ಸರ್ ಅದು ಮೇಲ್ಕೋಟೆ ಪುಳಿಯೋಗರೆ ಅಷ್ಟೊಂದು ಮೇಲ್ಕೋಟೆಲ್ಲೂ ಪ್ರಸಿದ್ಧಿ, ಬೆಂಗಳೂರಲ್ಲೂ ಪ್ರಸಿದ್ಧಿ, ಅಂಥದ್ದು ಏನು ಹಾಕಿ ಮಾಡ್ತೀರಾ ಸರ್ ಅದಕ್ಕೆ? ಸರ್ ಅದು ಮೇಲ್ಕೋಟೆ ದೇವಸ್ಥಾನದಲ್ಲಿ ಏನು ಪ್ರಸಾದ ಅಂತ ಸ್ಟಾರ್ಟ್ ಮಾಡಿದ್ರು, ಅದನ್ನ ನಾವು ನಮ್ಮ ಮನೆಯಲ್ಲಿ ಅದೇ ಥರವಾಗಿ ತಯಾರಿ ಮಾಡಿ ನಾವು ನಮ್ಮದು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪ್ರಸಾದ ಅಂತ ನಾವು ಪ್ರತಿ ಶನಿವಾರ ಮೇಲ್ಕೋಟೆ ಪುಳಿಯೋಗರೆನ ಪ್ರಸಾದ ಮಾಡ್ತೀವಿ. ಓಕೆ. ಅದೇ ಶೈಲಿಲಿ ನಾವು ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಹೋಟೆಲಲ್ಲೂ ಅದೇ ಶೈಲಿಲಿ ಕೊಡ್ತಾ ಇದೀವಿ. ಸೊ ಮೇಲ್ಕೋಟೆ ಪುಳಿಯೋಗರೆ ದೇವಸ್ಥಾನದ ಪ್ರಸಾದದ ಶೈಲಿ ನಾವು ಪುಳಿಯೋಗರೆ ಮಾಡ್ತಾ ಇದೀವಿ. ಸರ್ ಇದು ನೋಡಿದ್ರೆ ಒಂದು ಎಷ್ಟು 10 ಅಡಿ ರೂಮ ಸರ್ ಇದು? ಸರ್ 12 ಅಡಿಗೆ 12 ಅಡಿ ಇದೆ. 12 ಅಡಿ ರೂಮಲ್ಲಿ ಇಂಥ ಒಂದು ಬಿಸ್ನೆಸ್ಸು ಕ್ಲಿಕ್ ಆಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ. ಇಷ್ಟೊಂದು ಜನ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ. ಹೌದು ಸರ್, ಹೌದು. ಎಷ್ಟೊಂದು ಕಷ್ಟ ಆಗ್ತಿದೆ ಅಂತ ನೋಡ್ತಾ ಇದೀವಿ. ಇಷ್ಟೊಂದು ಜನ ಬರ್ತಾ ಇದಾರೆ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಸರ್ ಅದು ನಮ್ಮ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವರ ಆಶೀರ್ವಾದದಿಂದ ನಮಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಆ ದೇವ್ರ ಆಶೀರ್ವಾದ ಅಂತ ಹೇಳಬೇಕು, ನಾವು ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಜನ ನಮ್ಮ ಟೇಸ್ಟ್ ಇಷ್ಟಪಟ್ಟಿದ್ದಾರೆ. ಸೊ ದೇವ್ರ ಆಶೀರ್ವಾದ ಇದೆ, ಎರಡೂ ಒಟ್ಟಿಗೆ ಆಗಿ ನಮ್ಮದು ಚೆನ್ನಾಗಿ ನಡೀತಾ ಇದೆ ಸರ್. ಪಾರ್ಸಲ್ಗಳು ಜಾಸ್ತಿ ಹೋಗ್ತಾ ಇದ್ವು ಅಂತ ಕೇಳಿದ್ದೀನಿ. ಸರ್ ನಮ್ಮದು ಪಾರ್ಸಲ್ ಅಂತ ಬಂದರೆ ರೇಟ್ ಕಡಿಮೆ ಇದೆ, ಪ್ಲಸ್ ಕ್ವಾಲಿಟಿ ಇದೆ, ಟೇಸ್ಟ್ ಇದೆ. ಎಲ್ಲ ಟೇಸ್ಟ್ ಇರೋ ಕಾರಣಕ್ಕೆ ಒಂದೇ ಸತಿ 50 ಇಡ್ಲಿ, 70 ಇಡ್ಲಿ, 100 ಇಡ್ಲಿ ಎಲ್ಲ ತೊಗೊಂಡೋಗಿದ್ದಾರೆ. ಮತ್ತು ರೈಸ್ ಬಾತು 30 ರೈಸ್ ಬಾತು, 50 ರೈಸ್ ಬಾತ್ ಎಲ್ಲ ಪಾರ್ಸಲ್ ತೊಗೊಂಡೋಗ್ಬಿಡ್ತಾರೆ. ಭಾನುವಾರ ಅಂತ ಬಂದರೆ ನಮಗೆ ಇಲ್ಲಿ ಕೊಡೋಕ್ಕೆ ಆಗಲ್ಲ, ಅಷ್ಟು ರಶ್ ಆಗುತ್ತೆ. ಸೊ ಟೇಸ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸಲ್ಲೂ ಕರೆಕ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ಜಾಸ್ತಿ ಜನ ಪಾರ್ಸಲ್ಸ್ ತೊಗೊಂಡೋಗ್ತಾರೆ ಸರ್. ಜಾಸ್ತಿ ಪಾರ್ಸಲ್ಗಳೇ ಹೋಗ್ತಾರೆ. ಜಾಸ್ತಿ ಪಾರ್ಸಲ್ 50 ಇಡ್ಲಿ, 70 ಇಡ್ಲಿ ಈ ಥರ ಪಾರ್ಸಲ್ ಹೋಗ್ತಾನೆ ಇರುತ್ತೆ. ಡೈಲಿ ಹೋಗುತ್ತೆ ಸರ್. ಎಲ್ಲರೂ ಕೂಡ ಹಣ ಮಾಡಬೇಕು ಅಂತ ಮಾಡಿದ್ದಾರೆ, ನೀವು ಬರೀ 5 ರೂಪಾಯಿ ಇಟ್ಕೊಂಡು ಇಷ್ಟು ಬಿಸ್ನೆಸ್ ರನ್ ಆಗಿದೆಯಲ್ಲ ಸರ್? ಅಂದರೆ ನಮ್ಮದು ಮುಖ್ಯ ಉದ್ದೇಶ ಬಂದು ಹಣ ಮಾಡೋದು ಒಂದೇ ಅಲ್ಲ. ಸೊ ಜನಕ್ಕೆ ಒಳ್ಳೆ ಆಹಾರ ಕೊಡಬೇಕು. ಜನ ನಮ್ಮನ್ನ ಇಷ್ಟಪಟ್ಟು ಇಲ್ಲಿ ಬರೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಏನು ತೊಂದರೆ ಆಗದೆ ಇರ್ತಾರೆ, ಒಳ್ಳೆಯ ಆಹಾರ ಕೊಡಬೇಕು ಅನ್ನೋದೇ ಮೇಯ್ನ್ ಉದ್ದೇಶ ನಮ್ಮದು. ತಗೊಳ್ಳಿ ಸರ್, ನಾವು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವರ ಆಶೀರ್ವಾದದಿಂದ ಈ ಪ್ರಸಾದನ ಮಾಡ್ತಾ ಇರೋದ್ರಿಂದ ಸೊ ಜನಕ್ಕೆ ನಾವು ದುಡ್ಡು ಮಾಡೋ ಉದ್ದೇಶದಿಂದ ಇದನ್ನು ಕೊಡೋ ಮೇನ್ ಇಂಟೆನ್ಷನ್ ನಮಗಿಲ್ಲ. ನಮಗೇನಂದರೆ ಬಡವರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಆ ರುಚಿ ಇಲ್ಲಿ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಸಣ್ಣ ಪ್ರಮಾಣದಲ್ಲಿ ಮೇಲ್ಕೋಟೆ ಪುಳಿಯೋಗರೆನ ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಜನ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಟೇಸ್ಟ್ ಒಂದ್ಸತಿ ಎಲ್ಲರೂ ಬಂದು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮದು ಶ್ರೀನಿವಾಸ್ ನಗರ ಬಾಟಾ ಶೋರೂಮ್ ಎದುರುಗಡೆನೆ ಬರುತ್ತೆ. ವಿದ್ಯಾಪೀಠ ಸರ್ಕಲಿಂದ ಒಂದು 1/4 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಶ್ರೀನಿವಾಸ್ ನಗರ ಬಾಟಾ ಶೋರೂಮ್ ಇದೆ. ಬಾಟಾ ಶೋರೂಮ್ ಎದುರುಗಡೆನೆ ನಮ್ಮ ಹೋಟ್ಲು ಬರುತ್ತೆ ಸರ್. ಡೈಲಿ ಹೋಟೆಲ್ ಇರುತ್ತೆ ಸರ್ ಇದು? ಪ್ರತಿದಿನ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಇರುತ್ತೆ. ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ಇರುತ್ತೆ. ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಕ್ಲೋಸ್ ಮಾಡ್ತೀವಿ, ಸಂಜೆ ಇರಲ್ಲ. ಮಂಗಳವಾರ ಒಂದಿನ ಮಾತ್ರ ಸಂಜೆ ರಜೆ ಇರುತ್ತೆ. ಹಬ್ಬಾರಿ ದಿನಗಳಲ್ಲಿ? ಹಬ್ಬಾರಿ ದಿನ ಇಲ್ಲ, ಎಲ್ಲ ದಿನನೂ ಇರುತ್ತೆ ಸರ್. ಹಬ್ಬಾರಿ ದಿನಗಳಲ್ಲಿ ಎಲ್ಲ ದಿನ ಹಬ್ಬಾರಿ ದಿನನೇ ಕ್ಲೋಸ್ ಮಾಡ್ಬಿಡ್ತಾರೆ? ಇಲ್ಲ, ಆ ಥರ ನಾವು ಕ್ಲೋಸೇ ಮಾಡಲ್ಲ ಸರ್. ನಮ್ಮದು ಮಂಗಳವಾರ ಫಿಕ್ಸ್ ರಜಾ. ಮಂಗಳವಾರ ಸಂಜೆ ಬೆಳಿಗ್ಗೆ ಇರುತ್ತೆ, ಬೆಳಿಗ್ಗೆ 6ರಿಂದ 11 ಇರುತ್ತೆ. ಮಂಗಳವಾರ ಸಂಜೆ ಮಾತ್ರ ಕ್ಲೋಸ್ ಮಾಡ್ತೀವಿ. ಮಿಕ್ಕಿದ ಎಲ್ಲ ದಿನನೂ, ಹಬ್ಬದ ದಿನ ಆಗಲಿ ಎಲ್ಲ ದಿನನೂ ಇರುತ್ತೆ. ಸರ್ ಇಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬ ಫೇಮಸ್ಸು, ರುಚಿ ಅಂತ ಕೇಳಿದ್ವಿ, ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಸರ್ ಬೆಣ್ಣೆ ಮಸಾಲೆ ದೋಸೆ ನಮ್ಮದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಜನ ಬೆಣ್ಣೆ ಮಸಾಲೆ ದೋಸೆನ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ. ಹೆಂಗೆ ಮೇಲ್ಕೋಟೆ ಪುಳಿಯೋಗರೆನ ಜಾಸ್ತಿ ಸೇಲ್ಸ್ ಯಾವ ಥರ ಆಗುತ್ತೋ ಅದೇ ಥರ ಬೆಣ್ಣೆ ಮಸಾಲೆ ದೋಸೆನೂ ಜಾಸ್ತಿ ಹೋಗುತ್ತೆ. ಒಂದು 5 ದೋಸೆ 8 ದೋಸೆ ಎಲ್ಲ ಪಾರ್ಸಲ್ಸು ತುಂಬ ಜನ ತೊಗೊಂಡೋಗ್ತಾರೆ. ನಾವು ಪಾರ್ಸಲ್ಸ್ನು ನೀಟಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡಿಕೊಡ್ತೀವಿ. ಅದರಿಂದ ಕಡಿಮೆ ರೇಟ್ ಆದರೂ ಹೈಜಿನಿಕ್ ಆಗಿ ಕೊಡ್ತಾ ಇದ್ದೀರಿ? ಹೌದೌದು. ನಾವು ಹೈಜಿನಿಕ್ ಆಗಿ ಕೊಡಬೇಕು ಅನ್ನೋದು ಹೋಟ್ಲ್ ಅಂದಮೇಲೆ ನಾವು ಕ್ಲೀನಾಗಿ ಕೊಟ್ಟಿಲ್ಲನೇ ಜನ ಬರಲ್ಲ ಸರ್. ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನಾವು ಕ್ಲೀನಾಗಿ ಇರೋದ್ರಿಂದನೇ ಜನ ಬರ್ತಾರೆ. ಸೊ ನಮ್ಮ ಕೈಲಿ ಮೇಯ್ನ್ ನಾವು ಕ್ಲೀನಾಗಿ ಕೊಡಬೇಕು ಅನ್ನೋದೇ ನಮ್ಮ ಮೇಯ್ನ್ ಉದ್ದೇಶ ಸರ್. ಮತ್ತು ಈ ನೀವು ಕೊಡುವಂಥ ಎಲ್ಲ ಐಟಮ್ಗೂ ಒಂದು ಚಟ್ನಿ ಇದೆ, ಅದರಲ್ಲಿ ತುಂಬ ಟೇಸ್ಟು ಮತ್ತು ಕೆಂಪು ಚಟ್ನಿದೊಂದು ಸಾಂಬಾರು 3 ಥರನ ಕೊಡ್ತಾ ಇದ್ದೀರಿ.
ಕೊಡ್ತಾ ಇರೋದು 5 ರೂಪಾಯಿ ಇಡ್ಲಿ ಆದರೂ ಅದಕ್ಕೆ 3 ಥರ ಐಟಮ್ ಕೊಡ್ತೇವೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಮೇನ್ 5 ರೂಪಾಯಿ ಇಡ್ಲಿ ಅಂತ ಒಂದೇ ಕೊಟ್ಟರೆ ನಾವು 5 ರೂಪಾಯಿ ಇಡ್ಲಿಗೆ ಚಟ್ನಿ ಒಂದೇ ಕೊಡಬೇಕು ಅಂತಿಲ್ಲ. ಜನ ಚಟ್ನಿನೂ ಇಷ್ಟಪಡ್ತಾರೆ. ಮತ್ತು ಕೆಂಪು ಚಟ್ನಿ ಅಂತ ಒಂದು ಮಾಡ್ತೀವಿ, ಪ್ಲಸ್ ಸಾಂಬಾರು ಕೂಡ ಮಾಡ್ತೀವಿ. ಯಾವ ಹೋಟ್ಲಲ್ಲೂ ನಿಮಗೆ ಸಾಂಬಾರು ಕೊಟ್ಟು 2 ಥರ ಚಟ್ನಿ ಎಲ್ಲೂ ಕೊಡಲ್ಲ. ನಾವು ಕೆಂಪು ಚಟ್ನಿನೂ ಕೊಡ್ತೀವಿ, ಮಾಮೂಲಿ ತೆಂಗಿನಕಾಯಿ ಚಟ್ನಿನೂ ಕೊಡ್ತೀವಿ, ಬಿಟ್ಟು ಸಾಂಬಾರೂ ಕೊಡ್ತೀವಿ. ಜನ ಮೂರೂ ಇಷ್ಟಪಟ್ಟಿದ್ದಾರೆ. ನಮಗೆ ಟೊಮೆಟೊ ಚಟ್ನಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದ್ದಾರೆ. ಇಲ್ಲಿ ಬಂದವರು ಇಡ್ಲಿ ಹಾಕ್ಸ್ಕೊಂಡು ಬರೀ ಕೆಂಪು ಚಟ್ನಿ ಮಾತ್ರ ಕೊಡಿ, ಎಲ್ಲ 3 ಸಾರಿ ಚಟ್ನಿ ಕೆಂಪು ಚಟ್ನಿನೇ ಹಾಕ್ಸ್ಕೊಂಡು ತಿನ್ನೋರು ಇದ್ದಾರೆ. ನಿಮ್ಗೆ ಏನ್ ಬೇಜಾರಾಗಲ್ವ ಸರ್? 3 ಸಾರಿ ಚಟ್ನಿ ಬೇಜಾರು ಅಂತಿಲ್ಲ, ಜನ ಖುಷಿ ಇರೋದ್ರೆ ನಮ್ಗೆ ಅದೇ ಸಾಕು. ನಮ್ಗೇನು ಅಂದ್ರೆ ದುಡ್ಡು ಮಾಡೋದು ಉದ್ದೇಶ ಆಗಿದ್ರೆ ಬೇಜಾರಾಗ್ತಿತ್ತು. ಹೌದು. ಇಲ್ಲಿ ನಾವು ಬರೀ ದುಡ್ಡು ಒಂದಿಲ್ಲ, ಜನರ ಖುಷಿ ಪಡಿಸೋದೇ ಒಂದು ನಮಗೆ ಮೇನ್. ಅದರಲ್ಲಿ ಅಷ್ಟೇ ನಮ್ಗೆ ಖುಷಿ ಇದೆ. ತಟ್ಟೆ ಇಡ್ಲಿ ಒಂದು ಕೊಟ್ಟಿದ್ದಾರೆ. ಇಡ್ಲಿ ಹೇಗಿದೆ, ಅದು ಸಾಫ್ಟ್ ಹೇಗಿದೆ ಅನ್ನೋದು ನೋಡೋಣ. ವಡೆ ನೋಡಿ, 5 ರೂಪಾಯಿ ವಡೆನೂ ಕೂಡ ಖಾಲಿ ಆಗ್ಬಿಟ್ಟಿದೆ. ಲಾಸ್ಟ್ ಒಂದು ವಡೆ ಸಿಕ್ಕಿದೆ. ಇಡ್ಲಿ ನೋಡಿ, ಬನ್ನಿ ಸ್ವಲ್ಪ ಹತ್ರ ಬನ್ನಿ. ಎಷ್ಟೊಂದು ಸಾಫ್ಟ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಯಪ್ಪ ಸಖತ್ತಾಗಿದೆ ನಿಜವಾಗ್ಲೂ. ಇದಕ್ಕೆ ಕೆಂಪು ಚಟ್ನಿ ಕೊಡ್ತಾರೆ, ಕೆಂಪು ಚಟ್ನಿನೂ ಖಾಲಿ ಆಗೋಯ್ತು. ಇಡ್ಲಿ ಟೇಸ್ಟ್ ಆಗಿದೆ ನಾನು, ಸೂಪರ್. ಇಡ್ಲಿ ಮಾತ್ರ ಸಖತ್ತಾಗಿ ಸಾಫ್ಟ್ ಆಗಿದೆ. ಇಡ್ಲಿ ಮಾತ್ರ ಸೂಪರ್, ಹೂ ಬಂದಂಗೆ ಬರ್ತಾ ಇದೆ ನೋಡಿ. ತಿಂತಾ ಇದ್ರೆ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಇನ್ನು 5 ರೂಪಾಯಿ ವಡೆ ಹೇಗಿದೆ ನೋಡೋಣ. ವಾ, ತುಂಬ ಕ್ರಿಸ್ಪಿ ಆಗಿದೆ, ಗರ್ಗರಿ ಆಗಿದೆ. ವಡೆನೂ ಸೂಪರ್, ಸಖತ್ ಟೇಸ್ಟ್ ಇದೆ. ಈ ಥರ ವಡೆಗಳೆಲ್ಲ ಬೇರೆ ಕಡೆ 10 ರೂಪಾಯಿ 20 ರೂಪಾಯಿ ಮಾರ್ತಾರೆ, ಇಲ್ಲಿ ಬರೀ 5 ರೂಪಾಯಿ ಕೊಡ್ತಾ ಇದ್ದಾರೆ. ಇಡ್ಲಿ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಯಿತು. ಈ ಹೋಟೆಲ್ಲಿ ಫೇಮಸ್ ಅಂತಂದರೆ ವಿಪ್ರ ಉಪಹಾರದಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬ ಬೇಡಿಕೆ ಇರುವಂಥದ್ದು. ಸಿಕ್ಕಾಬಟ್ಟೆ ಪಾರ್ಸಲ್ ಹೋಗುತ್ತಂತೆ ತುಂಬ. ಜೊತೆಗೆ ಇಲ್ಲಿ ತುಂಬ ಬಂದವರೆಲ್ಲರೂ ಕೂಡ ಬೆಣ್ಣೆ ಮಸಾಲೆ ದೋಸೆ ತಗೋತಾರೆ. ನೋಡಿ ಗರಿಗರಿಯಾಗಿ ಎಲ್ಲ ಚೆನ್ನಾಗಿ ಬೇಯಿಸಿದ್ದಾರೆ. ಹಂಗೆ ನೋಡೋಣ ಬನ್ನಿ ಹೇಗಿದೆ ಒಳಗಡೆ ಅಂತ. ಕೆಂಪು ಚಟ್ನಿ, ಅದ್ರ ಜೊತೆಗೆ ಪಲ್ಯ ಎಲ್ಲ ಸಖತ್ತಾಗಿದೆ. ಟೇಸ್ಟ್ ಹೇಗಿದೆ ನೋಡೋಣ. ಹಿಂಗೆ ಚಟ್ನಿಗೆ ಅದ್ಕೊಂಡು ಸ್ವಲ್ಪ ಬನ್ನಿ ಹತ್ರ. ಚಟ್ನಿಗೆ ಅದ್ಕೊಂಡು ಏನು ಗರ್ಗರಿ ಅಂತಂದ್ರೆ ಬಾಯಲ್ಲಿ ತಿಂತಾ ಇದ್ರೆ ಅದೇ ಒಂದು ಮಜಾ. ಬಾಯಿಗೆ ಹಾಕಿದ ತಕ್ಷಣ ಗರ್ಗರಿ ಯಾಕೆ ಸಿಗುತ್ತಲ್ಲ, ಅದೇ ಸಖತ್ತಾಗಿದೆ. ವಾವ್, ಕೆಂಪು ಚಟ್ನಿ, ಪಲ್ಯ ಇದನ್ನೆಲ್ಲ ಒಂದು ಸ್ವಲ್ಪ ಹಚ್ಕೊಂಡು ತಿಂದು ನೋಡೋಣ ಹೇಗಿದೆ ಅಂತ. ತುಂಬ ಫೇವರೇಟ್ ಅಂದರೆ ಹೆಣ್ಮಕ್ಳ ಮಸಾಲೆ ದೋಸೆ. ಈ ಚಟ್ನಿ ಪಲ್ಯ 2 ಹಾಕ್ಕೊಂಡ್ರೆ ನಿಜವಾಗ್ಲೂ, ಜೊತೆಗೆ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ. ಬೆಣ್ಣೆ ಫ್ಲೇವರ್ ಬರ್ತಾ ಇದೆ, ಸಖತ್ತಾಗಿದೆ. ಬೆಣ್ಣೆ ತಿಂದವ್ರಿಗೆ ಗೊತ್ತು. ಬೆಣ್ಣೆ ಬಾಯೊಳಗಡೆ ಹೋಗ್ತಿದ್ದಂಗೆ ಅದ್ರ ಮಜಾನ ಬೇರೆ. ನಾವು ವಿಡಿಯೋ ಮಾಡ್ತಾ ಇರೋ ನಮ್ಮ ಹುಡುಗ ಒಂಥರ ಆಯ್ತಾ ಇದೆ. ನೀವೇನಾದ್ರೂ ಹೊಸದಾಗಿ ಹೋಟೆಲ್ ಶುರು ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ನಾವು ಹೋಟೆಲ್ನ ಫ್ರಾಂಚೈಸಿ ಅಂತ ಕೊಡ್ತಾ ಇದೀವಿ. ಕಾಫಿ ಟೀ ಫ್ರಾಂಚೈಸಿ, ಇಡ್ಲಿ ಫ್ರಾಂಚೈಸಿ, ದೋಸೆ ಫ್ರಾಂಚೈಸಿ ಅಂತ ಕೊಡ್ತಾ ಇದೀವಿ. ನೀವು ಬರೀ ಕಾಫಿ ಟೀ ಫ್ರಾಂಚೈಸಿ ತಗೊಂತೀರಾ ಅಂದ್ರೂ ಕೊಡ್ತೀವಿ, ಬರೀ ಇಡ್ಲಿ ಫ್ರಾಂಚೈಸಿನೂ ಕೊಡ್ತೀವಿ, ಬರೀ ದೋಸೆ ಫ್ರಾಂಚೈಸಿನೂ ಕೊಡ್ತೀವಿ. ಇಲ್ಲ ಒಟ್ಟಿಗೆ ಐಟಮ್ಗಳೆಲ್ಲ ಹೇಗೆ ಥರ ಸಪ್ಲೈ ಮಾಡೋದು? ಸೊ ನಾವು ನಮ್ಮದೇ ಹೋಟೆಲಲ್ಲಿ ಟ್ರೈನಿಂಗ್ ಇರುತ್ತೆ. 7 ರಿಂದ 10 ದಿನ ಟ್ರೈನಿಂಗ್ ಕೊಡ್ತೀವಿ. ನಮ್ದು ಎಲ್ಲ ಸಪ್ಲೈ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮದು ಫುಲ್ ಮಾಡ್ತಾ ಇದೀವಿ ಫ್ರಾಂಚೈಸಿ ಔಟ್ಲೆಟ್ಸು. ಟ್ರೈನಿಂಗ್ ನಾವೇ ಕೊಡ್ತೀವಿ. ಯಾವ ಥರ ಪ್ರಿಪ್ರೇಷನ್ ಮಾಡೋದು, ಯಾವ ಥರ ಹೋಟೆಲ್ ನಡೆಸೋದು, ನಮ್ಮ ಹೋಟೆಲಲ್ಲೇ ಬಂದು ಅವರು ಟ್ರೈನಿಂಗ್ ತೊಗೋಬೋದು. ಸೊ ನೀವು ಆಲ್ ಓವರ್ ಟ್ರೈನಿಂಗ್ ಫ್ರೀ ಅಂದರೆ ನಮ್ಮದೇ ಫ್ರಾಂಚೈಸಿ ಫೀಸ್ ಇರುತ್ತೆ. ಫ್ರಾಂಚೈಸಿ ತೊಗೊಂಡ್ರೆ ಟ್ರೈನಿಂಗ್ ಫ್ರೀ ಇರುತ್ತೆ. ಯೂಟ್ಯೂಬ್ ವೀಡಿಯೋಸು, ಪ್ರಮೋಷನ್ ವೀಡಿಯೋಸ್ ನಾವೇ ಮಾಡ್ಕೊಡ್ತೀವಿ, ರೆಸಿಪಿ ನಾವೇ ಮಾಡ್ಕೊಡ್ತೀವಿ. ಹೋಟೆಲ್ಗೆ ಬೇಕಾಗಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸು ನಾವೇ ಸಪ್ಲೈ ಮಾಡ್ತೀವಿ. ನೀವೇ ಸಪ್ಲೈ ಮಾಡಿ ಎಲ್ಲ ಸಪ್ಲೈ ನಾವು ಮಾಡ್ತೀವಿ. ಒಂದು ಹೋಟೆಲ್ ಸೆಟಪ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಸೊ ಬ್ರ್ಯಾಂಡಿಂಗ್ ಇಂದ ಹಿಡಿದು ಬೋರ್ಡು, ಮೆನು ಕಾರ್ಡು, ಮೆನು ಬೋರ್ಡು, ಮತ್ತು ಅದಕ್ಕೆ ಬೇಕಾಗಿರುವಂಥ ಪಾತ್ರೆ ಸಾಮಾನುಗಳು, ಸ್ಟವ್, ದೋಸೆ ತವ, ಇಡ್ಲಿ ಮಿಷಿನ್ ಎಲ್ಲ ಟೋಟಲ್, ಕಾಫಿ ಮಿಷಿನು ಎಲ್ಲ ನಾವೇ ಕೊಡ್ತೀವಿ. ಸೊ ಎಕ್ವಿಪ್ಮೆಂಟ್ಸು ವಿತ್ ಬ್ರ್ಯಾಂಡಿಂಗು ವಿತ್ ಫ್ರಾಂಚೈಸಿ ಎಲ್ಲ ನಾವೇ ಕೊಡ್ತಾ ಇದೀವಿ. ಇಡ್ಲಿ ಬ್ಯಾಟರು, ವಡೆ ಬ್ಯಾಟರು, ದೋಸೆ ಬ್ಯಾಟರು, ರೈಸ್ ಬಾತ್ ಎಲ್ಲ ಪ್ರಿಪೇರ್ ರೆಡಿ ಇರೋವಂಥದ್ದು ಹೋಲ್ಸೇಲಲ್ಲಿ ಕೊಟ್ಬಿಡ್ತೀವಿ. ನೀವು ಎತ್ಕೊಂಡೋಗಿ ಬೇರೆ ಕಡೆ ಹೋಟೆಲ್ ಮಾಡಬೇಕು ಅಂತಿರೋರು ನಮ್ಮದು ಫ್ರಾಂಚೈಸಿ ಅಂತ ತೊಗೊಂಡು ನೀವು ಆರಾಮಾಗಿ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು ನೀವು ಹೋಟೆಲ್ ಮಾಡ್ಕೊಬೋದು.
ಅಂದ್ರೆ ನೀವೇ ರೆಡಿ ಮಾಡ್ಕೊಡೋದು ಎಲ್ಲ ಪ್ರಿಪರೇಷನ್ ಎಲ್ಲ ಜಸ್ಟ್ ಮಾರಾಟ ಮಾಡಿದ್ರೆ ಆಯ್ತು. ಜಸ್ಟ್ ನೋಡ್ಬೇಕು ಅಥವಾ ಟ್ರೈ ಮಾಡಬೇಕು ಗೊತ್ತಿಲ್ಲದವ್ರಿಗೆ ಇವೆಲ್ಲ ಅನುಭವ ಇದು ಅದು ಮಾಡ್ಬೋದು. ಪ್ಲಸ್ ಯಾರಾದ್ರೂ ಲೇಡೀಸ್ಗಳು ಮನೆಯಿಂದನೇ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಝೊಮ್ಯಾಟೊ ಸ್ವಿಗ್ಗಿ ನಾವೇ ಅಟ್ಯಾಚ್ ಮಾಡ್ಕೊಡ್ತೀವಿ, ಟ್ರೈನಿಂಗು ನಾವೇ ಕೊಡ್ತೀವಿ. ಸೊ ಮನೆಯಿಂದನೇ ನೀವು ಆರಾಮಾಗಿ ಒಂದು 30,000 40,000 ಮನೆಯಿಂದನೇ ದುಡ್ಕೊಳ್ಳೋದು ಯಾವ ತರ ಅನ್ನೋದು ಹೇಳ್ಕೊಡ್ತೀವಿ. ಇದು